ಹಲೋ, ಲಲಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಸಿಹಿ ಕುಂಬಳಕಾಯಿ ಗಾರ್ಗಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ. ಆದರೆ ಇವತ್ತು ರೆಡಿ ಮಾಡೋದು ಕಲಸಿಟ್ಬಿಟ್ಟು ಹಿಟ್ಟಾಕಿ ನಾಳೆ ನಿಮಗೆ ತೋರಿಸ್ಕೊಡ್ತೀನಿ ಗಾರ್ಗಿ ಮಾಡೋದು ಹೇಗೆ ಅಂತ. ಇವಾಗ ರೆಡಿ ಮಾಡ್ಕೊಳ್ಳೋದಷ್ಟೇ ತೋರಿಸ್ಕೊಡ್ತಾ ಇದ್ದೀನಿ. ಬೇಸಕ್ಕಿಡ್ತೀನಿ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು. ಇದಕ್ಕೆ ನೀರು ಹಾಕ್ಬೇಕಿದು ಕುಂಬಳಕಾಯಿ ಬೇಯಲಿಕ್ಕೆ. ಇವಾಗ ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಬಿಡೋಣ. ಅಷ್ಟು ಕುಂಬಳಕಾಯಿಗೆ ಇಷ್ಟು ಬೆಲ್ಲ ಬೇಕಾಗುತ್ತೆ. ಇದನ್ನು ಇವಾಗ ಪಾಕ ಮಾಡಿ ಸೋಸ್ಕೊಂಬಿಡೋಣ. ಇವಾಗ ಪಾಕ ರೆಡಿಯಾಗಿದೆ. ಈಗ ಸೋಸ್ಕೊತಾ ಇದ್ದೀನಿ. ಈ ಥರ ಆಗ್ಬೇಕು ಪಾಕ. ನೀರೇನು ಇರಬಾರ್ದು. ಇದು ತಣ್ಣಗಾಗಬೇಕು ಒಂದು ಸ್ವಲ್ಪ. ಈಗ ಗೋಧಿ ಹಿಟ್ಟು ಬೇಕು. ಬೆಲ್ಲ ಏನು ಕಾಸಿ ಸೋಸ್ಕೊಂಡಿದ್ದೀವಲ್ಲ, ಈ ಬೆಲ್ಲನೂ ಹಾಕ್ಬೇಕು ಅದಕ್ಕೆ. ಈ ಪಾನಕನೂ ಹಾಕ್ತಾಯಿದ್ದೀನಿ. ಚಪಾತಿ ಹಿಟ್ಟೇನು ಇರುತ್ತಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿರ್ಬೇಕು. ಚಪಾತಿ ಹಿಟ್ಟು ಒಂದು ಸ್ವಲ್ಪ ಗಟ್ಟಿ ಇರುತ್ತೆ, ಅದಕ್ಕಿಂತ ಒಂದು ಸ್ವಲ್ಪ ತೆಳ್ಳಗಿರ್ಬೇಕು. ಇವಾಗ ರೆಡಿಯಾಗಿದೆ ಇದು. ಇದಕ್ಕೀಗ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಡ್ರಿ. ಇದನ್ನು ಇವಾಗ ಕಲಸಿಟ್ರೆ, ಇವಾಗ ಬೆಳಗ್ಗೆ ಕಲಿಸ್ತಾ ಇದ್ದೀನಿ ನಾನು. ನಾಳೆ ಸಂಜೆ ಮಾಡ್ತೀನಿ ಇದನ್ನು. ಆವಾಗ ನಿಮಗೆ ತೋರಿಸ್ತಾನೆ ನಾನು ಯಾವ ಥರ ಬರುತ್ತೆ ಏನು ಅಂತ. ನಿನ್ನೆ ಕುಂಬಳಕಾಯಿ ಗಾರ್ಗಿ ಕಲಸಿಟ್ಟಿದ್ನೆಲ್ಲ ತೋರಿಸಿದ್ದೆ. ಇವಾಗ ಅದು ಮಾಡ್ತೀನಿ. ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ಥರ ಇರ್ಬೇಕಿದು. ಎಣ್ಣೆ ಹಾಕ್ತಾಯಿದ್ದೀನಿ ಈಗ. ಈ ಕುಂಬಳಕಾಯಿ ಗಾರ್ಗಿ ಹಿಂದೆಲ್ಲ ಅಮ್ಮ ಮಾಡ್ತಿದ್ರು. ಅಮ್ಮ ನೋಡಿ ನಾನು ಕಲ್ತ್ಕೊಂಡಿರೋದು. ಅಮ್ಮ ಅಂದರೆ ನಮ್ಮ ಮನೆಯವರ ಅಮ್ಮ, ಅತ್ತೆ ಆಗಬೇಕು. ಅತ್ತೆಗೆ ಅಮ್ಮ ಅಂತ ಇದ್ವಿ ನಾವು. ಅವ್ರು ಮಾಡೋದು ನೋಡಿ ನಾನು ಕಲ್ತ್ಕೊಂಡಿದ್ದೀನಿ. ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ. ಎಣ್ಣೆ ಕಾದಿದೆ, ಹಾಕ್ತೀನಿ. ಅಂದರೆ ಇದೇ ಥರನ ಮಾಡಿದರೆ ಚೆನ್ನಾಗಿ ಸುತ್ತಲೂ ಚೆಂದಾಗಿ ಬೇಯ್ತಾವೆ. ರೌಂಡ್ ಇದ್ದರೆ ಈಗ ಮಧ್ಯೆ ಹಿಂಗೆ ಹೋಲ್ ಮಾಡಿದರೆ ನೀಟಾಗಿ ಚೆನ್ನಾಗಿ ಹಾಕತ್ತೆ. ಇದು ಮೀಡಿಯಮ್ ಉರಿ ಇಟ್ಕೊಂಡೆ ನೀವು ಬೇಯಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಮಾಡೋದೆಲ್ಲ ಟೈಮ್ ತಗೊಳ್ತತಿದ್ದು. ಸ್ವೀಟು ಸಕ್ಕರೆದು ಅದೆಲ್ಲ ತಿನ್ನೋದಕ್ಕಿಂತ ಕುಂಬಳಕಾಯಿ ಗಾರ್ಗಿ ಅಂದರೆ ಬೆಲ್ಲ ಹಾಕಿ ಮಾಡಿರ್ತೀವಲ್ಲ, ಚೆನ್ನಾಗಿರುತ್ತೆ. ಇದು ನೀವು ತಿಂಗಳ ಇಟ್ಟು ತಿಂದರೂ ಕೂಡ ಚೆನ್ನಾಗಿರ್ತತಿ. ಎಲ್ಲರಿಗೂ ಇಷ್ಟ ಆಗುತ್ತೆ ಇದು ಕುಂಬಳಕಾಯಿ ಗಾರ್ಗಿ ಅಂತಂದರೆ. ಮಕ್ಳು ಏನಾರ ಕೇಳ್ತಿರ್ತಾವೆ, ಸಂಜೆ ಏನಾರ ಇದು ಕೊಟ್ಟರೆ ಚೆನ್ನಾಗಿ ತಿಂತಾರೆ. ಅಂದರೆ ಇದು ಮಾಡೋದು ಕಷ್ಟಪಟ್ಟು ಮಾಡಿದರೆ ಇಷ್ಟಪಟ್ಟು ತಿನ್ಬೋದು. ಮತ್ತು ಈ ಥರ ಆಗಬೇಕು. ಆದರೆ ಇದು ಸಣ್ಣ ಮೀಡಿಯಮ್ ಉರಿ ಇಟ್ಕೋಬೇಕು. ಇದಕ್ಕೆ ಕರಿಯಬೇಕಾದ್ರೆ
ಕುಂಬಳಕಾಯಿ ಗಾರ್ಗಿ ರೆಡಿ ಇದೆ. ನೋಡಿದರೆ ತಿನ್ನಬೇಕು ಅನಿಸುತ್ತೆ. ನೀವು ಟ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ.